ಸ್ವರ್ಗಾನೇ ಕಾಣುತ್ತೈತೆ. ಬೈತಿದ್ದೀರೋ ಇಲ್ಲ ಆಕ್ಟಿಂಗ್ ಮಾಡ್ತಿದ್ದೀರೋ? ಸೇತು ಪಾಲಕಂತ ಧರ್ಮ ಮಾರ್ಗ ಸತ್ಯ ಕನ್ನಡವಾಗಿತ್ಯ ಕನ್ನಡವೇ ಸತ್ಯ ಕನ್ನಡವಾಗಿತ್ಯ ಶ್ರೀಗಂಧಂ ಗೆಲ್ಗೆ ಶ್ರೀಗಂಧಂ ಬಾಳ್ಗೆ ಶ್ರೀಗಂಧಂ ಗೆಲ್ಗೆ ಶ್ರೀಗಂಧಂ ಬಾಳ್ಗೆ. ಡ್ರೀಮ್ ಸಕ್ಸಸ್. So after a long time welcome back to my vlog ಶಿವಗಂಗೆ ಟ್ರಿಪ್ ಸೀರೀಸ್. ಇದು ಪಾರ್ಟ್ 1. ಈ ವಿಡಿಯೋದಲ್ಲಿ ಶಿವಗಂಗೆ ಬೆಟ್ಟನ ಸಕ್ಸಸ್ಫುಲ್ ಆಗಿ ಹೆಂಗೆ ಎಂಜಾಯ್ ಮಾಡ್ಕೊಂಡು ಹತ್ತಿದ್ವಿ, ಹಾಗೆ ಅದ್ರ ಮಿಸ್ಟ್ರಿ ಇತಿಹಾಸಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಫುಲ್ ಎಂಜಾಯ್ಮೆಂಟ್ ಇರುತ್ತೆ, ವಿಡಿಯೋನ ಫುಲ್ ವರ್ಗು ನೋಡಿ. ಇದರಲ್ಲಿ ನಾವು 4 ಮೆಂಬರ್ಸ್ ಬಂದು ಸಪ್ತಗಿರಿ ಕಾಲೇಜ್ ಮೇಟ್ಸ್, ಹಾಗೆ ಕಾಲೇಜ್ ಮೇಟ್ಸ್ ನನ್ನ ಜೂನಿಯರ್ಸು, ಹಾಗೆ ಇವರು UVC ಕಾಲೇಜಿಂದ ಎಲ್ಲ ರಿಯೂನಿಯನ್ ಹಾಕ್ತಿದ್ವಿ ಫ್ರೆಂಡ್ಸ್ ಎಲ್ಲ. ಸೊ ಇದು ನಮ್ಮ ಇಂಟ್ರೊಡಕ್ಷನ್. ಬಸ್ ಹತ್ತೋದ್ರಿಂದ ಹಿಡಿದು ಮನೆಗೆ ಹೋಗೋರ್ಗು ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಬೇಕಂತ ಇದೆಲ್ಲ ವಿಡಿಯೋ ಮಾಡ್ಕೊಂಡಿದ್ವಿ. ಕೊನೆಗೂ ಹೀಗೆ ಬಸ್ಸಲ್ಲಿ ಎಂಜಾಯ್ ಮಾಡ್ಕೊಳ್ತಾ ಹಾಡು ಹೇಳ್ತಾ ಹೋಗ್ವಿ. ಇವರಿಬ್ರು ಅಂತೂ ನನ್ನ PU ಕಾಲೇಜಿಂದಾನು ನನ್ನ ಜೂನಿಯರ್ಸ್, ಈಗ ಇಂಜಿನಿಯರಿಂಗ್ ಅಲ್ಲೂ ಸಹ ಇವರಿಬ್ರು ಅಂತೂ ತುಂಬಾ ಒಳ್ಳೆ ಜೂನಿಯರ್ಸ್ ಆ್ಯಂಡ್ ವಿ ಎಂಜಾಯ್ ಅ ಲಾಟ್. ನಾವೆಲ್ಲ ಅರೌಂಡ್ 8 o'clock ಹಂಗೆ ಶಿವಗಂಗೆನ ರೀಚ್ ಆದ್ವಿ. ಸೊ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಎಲ್ಲ ಫುಲ್ಲು ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಹೆಂಗ್ ಹತ್ಬೇಕು, ಪ್ಲೇಸಸ್ ಹೆಂಗಿದೆ ಅಂತ ಎಲ್ಲ ಲೋಕಲೈಸ್ ವಿಚಾರಿಸ್ಕೊಂಡು ಈಗ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಬರೀ ಗವಿಗಂಗಾಧರೇಶ್ವರ ಬೆಟ್ಟ ಹತ್ತೋರು ಸ್ಲಿಪ್ಪರ್ ಬಿಟ್ಟೆ ಹೋಗ್ಬೋದು. ನಾವು ಫುಲ್ಲು ಟಾಪ್ ವರ್ಗೂ ಹೋಗ್ಬೇಕಂತ ಡಿಸೈಡ್ ಆಗಿದ್ವಿ. ಸೊ ಅಲ್ಲಿ ಬಿಸಿಲು ಜಾಸ್ತಿ ಆಯ್ತು ಅಂದ್ಬಿಟ್ಟು ನಾವು ಸ್ಲಿಪ್ಪರ್ಸ್ ಹಾಕೊಂಡೇ ಹತ್ವಿ ಲೋಕಲೈಟ್ಸ್ನ ಕೇಳಿ. ಮಾಡ್ತೀವಿ ಕೊಡು ಅದಕ್ಕೇನಂತೆ. ಅಕ್ಕ ಅಕ್ಕ ನೀವು ಈ ಶಿವಗಂಗೆ ಬೆಟ್ಟ 4 ಡೈರೆಕ್ಷನ್ ಇಂದ 4 ಟೈಪ್ಸ್ ಕಾಣುತ್ತೆ. ಅದ್ ಯಾವ ತರ ಅಂದ್ರೆ ನಂದಿ, ಲಿಂಗ, ಸರ್ಪ ಹಾಗೂ ಗಣೇಶ ತರ ಕಾಣುತ್ತೆ. ಇಲ್ಲಿ ಫಸ್ಟ್ ಹೋಗ್ತಿದ್ದಂಗೆ ಒಂದ್ ಗಣೇಶನ್ ವಿಗ್ರಹ ಇರುತ್ತೆ, ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಹೊನ್ನಮ್ಮ ದೇವಿ ದೇವಸ್ಥಾನ ಸಿಗತ್ತೆ. ಸೊ ನೆಕ್ಸ್ಟ್ ಹೋಗೋದೇ ಗವಿಗಂಗಾಧರೇಶ್ವರ ದೇವಸ್ಥಾನ. ಇಲ್ಲಂತೂ ಇದು ಅದ್ಭುತ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆನೂ ಬೆಣ್ಣೆಯಿಂದ ತುಪ್ಪ ಮಾಡಿದ್ರೆ ಇಲ್ಲಿ ತುಪ್ಪದಿಂದಲೇ ಬೆಣ್ಣೆ ಮಾಡ್ತಾರೆ. ಅದೇ ಇಲ್ಲಿನ ಅದ್ಭುತ ಗವಿಗಂಗಾಧರೇಶ್ವರ ಟೆಂಪಲ್ ಅಲ್ಲಿ. ಮತ್ತೆ ಇಲ್ಲಿ ಒಂದು ಗುಪ್ತ ಮಾರ್ಗ ಇದೆ, ಇಲ್ಲಿಂದ ಶಿವಗಂಗೆಯಿಂದ ಅದು ಬೆಂಗಳೂರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಇವಾಗೆಲ್ಲ ಕ್ಲೋಸ್ ಆಗಿದೆ, ಯಾಕೆಂದ್ರೆ ಅಲ್ಲಿ ಸರ್ಪಗಳು ಓಡಾಡ್ತವೆ ಮತ್ತೆ ಬೇರೆ ಬಾವುಲಿಗಳು ಇರ್ತವೆ ಅಂತೆಲ್ಲ ಕ್ಲೋಸ್ ಆಗ್ಬಿಟ್ಟಿದಾವೆ. ಅಲ್ಲಿರುವ ಲಿಂಗ ಅದೊಂದು ಉದ್ಭವ ಮೂರ್ತಿ, ಈಗಲೂ ಸಹ ಅದು ಇಂಚಿಂಚಾಗಿ ಬೆಳೆಯುತ್ತೆ ಅಂತ ಅಲ್ಲಿನ ಪುರೋಹಿತರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಬೆಟ್ಟಕ್ಕೆ ಸುಮಾರು 4000 ವರ್ಷಗಳ ಇತಿಹಾಸ ಇದೆ. ಹಾಗೂ ಪಾತಾಳ್ ಗಂಗೆ ಅನ್ನೋ ಪ್ಲೇಸ್ ಅಲ್ಲಿ ಕೂಡ ಸುಮಾರು ಅಚ್ಚರಿ ವಿಷಯಗಳಿವೆ. ಆ ವಳ್ಕಲ್ ತೀರ್ಥದಲ್ಲಿ ಎಲ್ಲಾರ್ಗು ನೀರ್ ಸಿಗಲ್ಲ, ನೀರ್ ಸಿಕ್ಕಿದ್ರೆ ಮಾತ್ರ ತುಂಬಾ ಅದೃಷ್ಟ. ಅಲ್ಲಿ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ನಾವೊಂದು 20% ಬೆಟ್ಟ ಹತ್ತೇನೋ ಸುಸ್ತಾಯ್ತು ಅಂತೆಲ್ಲ ಕುತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ವಿ. ಎಲ್ಲ ಹಂಗೆ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತೆಲ್ಲ ಫೋಟೋಸ್ ತಗೊಳ್ತಾ ಇದ್ವಿ. ಇಲ್ಲಿದೆ ನೋಡಿ ಫೋಟೋಸ್. ಈ ನನ್ನ ಜೂನಿಯರ್ಸ್ ಫೋಟೋಸ್ ನೋಡಿ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಕಿರಣ ವಿಷ್ಣು ಅಂತೂ ಅಲ್ಲಲ್ಲೇ 15 minutes ಫೋಟೋಸ್ ಅಂತಾನೆ ವೇಸ್ಟ್ ಮಾಡ್ತಿದ್ರು. ಸೊ ಇವನು ನಮ್ಮ ಅಶೋಕ ಟ್ರಿಪ್ ಲೀಡರ್ ಆಗಿರೋದ್ರಿಂದ ಎಲ್ಲರನ್ನೂ ಕಡ್ಡಿ ಹಿಡ್ಕೊಂಡು ನಡೀರಿ ಬೇಗ ಅಲ್ಲಿ ಬೆಟ್ಟ ವ್ಯೂ ಹೋಗುತ್ತೆ, ಬಿಸಿಲಾಗುತ್ತೆ ಅಂತ ಕರ್ಕೊಂಡು ಹೋಗ್ತಿದ್ದ. ಅಷ್ಟರಲ್ಲಿ ನಾನು ಇಲ್ಲೊಂದು ವ್ಯೂ ಫೋಟೋ ಶೂಟ್ ತಗೊಂಡೆ, ಹೆಂಗಿದೆ ಅಂತ ಫೀಲ್ ಮಾಡಿ ವ್ಯೂನ. ಟ್ರಕ್ಕಿಂಗ್ ಮಾಡ್ತಾ ಎಂಜಾಯ್ ಮಾಡ್ಕೊಂಡು ಮೇಲೆ ಹೋಗ್ತಾ ಇದ್ವಿ. ನಾವು ಒಂದು ವಿಡಿಯೋ ತಗೊಳಂಗಿಲ್ಲ, ಕಿರಣ ಅಂದು ಅಕ್ಕ ನಂದು ಅಂತ ನಂದು ವಿಡಿಯೋ ಮಾಡಿಸ್ಕೊಳಕ್ ನಿಂತ್ಕೊಂಡ್ಬಿಡ್ತಾನೆ. ನಾವು ಇಷ್ಟೊಂದು ಬೆಟ್ಟ ಹತ್ತಿದ್ವಿ, ಒಂದ್ಸತಿ ಹಿಂದೆ ತಿರುಗ್ಬಿಟ್ಟು ವ್ಯೂ ನೋಡೋಣ ಅಂತ ಎಂಜಾಯ್ ಮಾಡ್ತಿದ್ವಿ. ಹಾಗೆ ಒಂದ್ಸತಿ ಇನ್ನರ್ ಫೀಲಿಂಗ್ಸ್ ಅಲ್ಲಿ ಕೂಗಿದ್ವಿ, ಹೇಗಿತ್ತು ಅಂತ ಕೇಳಿಸ್ಕೊಳ್ಳಿ. ಕರೋಕೆ ಹಾಗೆ ಮೇಲ್ ಹೋಗ್ತಾ 100 meters ಸ್ನಾಕ್ಸ್ ಮಜ್ಜಿಗೆ ಎಲ್ಲ ಅವೈಲೇಬಲ್ ಇರುತ್ತೆ. ಅಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ. ಹಾಗೆ ಸ್ವಲ್ಪ ತರಲೆ ಕೂಡ ಮಾಡಿದ್ವಿ, ನೀವೇ ವಾಚ್ ಮಾಡಿ. How is the experience, Ashokana?
ಬ್ಯಾಡ್. ನಿಂಗೆ ಏನು ಹೇಳಿ ನಮ್ ಇವ್ರನ್ನ ಕರ್ಕೊಂಬರೋ ಅಕ್ಕ ಹೇಳಕ್ಕ ನೀನ್ ಹೇಳಕ್ಕ ನೀನ್ ಕರ್ಕೊಂಬರೋಷ್ಟು ನಂಗೆ ಯಾಕಾದ್ರು ಬಂದೆ ಅನ್ಸ್ತು ಅಂತೆಲ್ಲ ಹೇಳು. ಇರೋದ್ನೆಲ್ಲ ಹಾಕ್ಬಿಟ್ರು ಅವ್ನು ಎಲ್ಲರೂ ಕಿವಿ ಮುಚ್ಕೋಬೇಕಷ್ಟೇ. ನೀನು ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಯಾವ್ದು ಇಂಗ್ಲಿಷ್ ಡಿಕ್ಷನರಿಲಿ ಇರ್ಲಿಲ್ಲ ಆಕ್ಚುಲಿ ಇದು. ವಾಯ್ಸ್ ಇಂಗ್ಲಿಷ್ ಚೇಂಜ್ ಆಗ್ಬಿಟ್ಟೈತೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ವಿಷ್ಣು? ಮಾತಿಲ್ಲ. ನಾನು ಹಿಡಿತೀನಿ ನಾನು. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ವೆರಿ ನೈಸ್. ನಮ್ ಬ್ರದರ್ ಬಂದಿದ್ದು ಹೇಗನ್ಸ್ತು? ತುಂಬಾ ಖುಷಿ ಆಗ್ತದೆ. ಬರ್ಬಾರ್ದಿತ್ತು, ಬಂದಿದ್ದೀನಿ. ಬೆಟ್ಟ ಹತ್ತಿದೆ ಅನ್ಸ್ತು. ಫುಲ್ ಸೆಕೆ ಆಗ್ತೈತೆ. ಸಾಂಗ್ ಆಫ್ ಮಾಡು. ನನ್ ಕೇಳ್ಬಾರಕ್ಕ, ನಾನು ಹೇಳ್ತೀನಿ. ನಿನ್ನೂ ಕೇಳ್ತೀನಿ ಕಣ. ತುಂಬಾ ಖುಷಿ ಆಗ್ತದೆ. ಈ ಕೇಳ ಅಶೋಕ ಬ್ಯಾಗ್ ಕೊಡಿ ಫಸ್ಟ್. ಪೀಚ್ ಆ ಬ್ಯಾಗ್ ತೆಗಿ ಅಶೋಕ. ನಿನ್ಕಿಂತ ನಿನ್ ಬ್ಯಾಗೇ ಜಾಸ್ತಿ ಆಗಿದೆ. ಎಲ್ಲರಿಗೂ ವಂದನೆಗಳು. ನಮ್ಮ PT ಮಾಸ್ಟರ್ ಆದ ಅಶೋಕರವರು ನಮ್ಮನ್ನು ಕರ್ಕೊಂಡ್ ಬಂದಿರೋ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಅಶೋಕ, ನಿಮ್ಮ ಎಕ್ಸ್ಪೀರಿಯನ್ಸ್? ದಯಮಾಡಿ ತಾವೆಲ್ಲ ಈಗ ಸಜ್ಜಾಗಿ ಈಗ ಮುಂದೆ ಉಳಿದಿರ್ತಕ್ಕಂಥ ಬೆಟ್ಟವನ್ನು ಹತ್ತಬೇಕಂತ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಇಷ್ಟೊತ್ತು ಹತ್ತಿರೋದು ಏನೂ ಇಲ್ಲ. ಈಗ ಮುಂದೆ ಬರ್ತಕ್ಕಂಥ ಬೆಟ್ಟ ಏನಿದೆ ಅದು ಸುಮಾರು 80% ಕಡಿತವಾಗಿದ್ದು. ಕ್ಯಾಮ್ರಾ ಇಲ್ಲಿದೆ ಅಶೋಕ್ ಅವರೇ. ಹೌದಾ? ಅದು ಕ್ಯಾಮ್ರಾ ಅಂತ ಗೊತ್ತಾಗ್ಲಿಲ್ಲ. ದಯಮಾಡಿ ಈಗ ನಮ್ಮ ಮುಂದಿನ ಜೂನಿಯರ್ ಆದ ಕಿರಣರವರು ಶಿವಗಂಗೆ ಬೆಟ್ಟ ಹತ್ತಿರುವ ಎಕ್ಸ್ಪೀರಿಯನ್ಸ್ ಅನ್ನು ಇಂಗ್ಲಿಷ್ ನಲ್ಲೇ ಶೇರ್ ಮಾಡಿಕೊಳ್ಳಬೇಕು. ಕನ್ನಡವೇ ನಮ್ಮಮ್ಮ, ಕನ್ನಡವೇ ಜೀವ. ನಾವು ಕನ್ನಡದಲ್ಲಿ ಬಿಟ್ಟು ಬೇರೆ ಎಂತರಲ್ಲೂ ಮಾತಾಡಕ್ಕೆ ಇಷ್ಟಪಡಲ್ಲ. ಆದ್ರೂ ಈಗ ಕಿರಣ ಇಂಗ್ಲಿಷ್ ಆದ್ರೂ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಯಾವುದೋ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಲು ಸಿದ್ಧವಾಗಿದ್ದೀವಿ. Today it's a very special moment. Non-verbal communication. Our seniors actually with our PT master also. He is very much active and he taken a speak and hit as so yeah. It's a great day. We are enjoy a lot. We don't take some pictures actually. Thank you so much guys. Thank you. ಹೀಗೆ ಎಂಜಾಯ್ ಮಾಡ್ತಾ ಮತ್ತೆ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ಬೇಗ ವ್ಯೂ ನೋಡಕ್ ಹೋಗೋಣ, ಬಿಸಿಲು ಜಾಸ್ತಿ ಆಗುತ್ತೆ ಅಂತ. ಅದ್ರ ಮಧ್ಯ ಈ ಕಿರಣ ಬರೀ ಫೋಟೋ ಅಷ್ಟೇ ಅಲ್ಲ, ಈ ಫೋಟೋ ಸ್ಟೈಲ್ ಅಲ್ಲಿ ಏನ್ ಮಾತಾಡ್ತೇನೆ ಅಂತ ಕೇಳಿಸ್ಕೊಳ್ಳಿ. ಕುಂಕುಮ ಅಳಿಸ್ಲಾ? ಬೇಡ, ನಮ್ಗೆ ಅಳಿಸ್ತಾ ಇರ್ತೇವೆ ಶೋಗೋಸ್ಕರ. ಹತ್ರಿ ಫೋಟೋ ಶೂಟ್ ಮಾಡ್ಕೊಂಡು 15 ಮಿನಿಟ್ಸ್ ಸಹ ಆಗಿಲ್ಲ. ಟ್ರೆಕ್ಕಿಂಗ್ ಕೂಡ 50% ಕಂಪ್ಲೀಟ್ ಆಗಿಲ್ಲ. ಈ 3 ಜನ ಮಾತ್ರ ಫೋಟೋ ಅಂತ ನೋಡಿ ಪೋಸ್ನ ಹೇಗೆ ತಗೊಂತಿದ್ದಾರೆ ನೀವೇ ನೋಡಿ. ಕಿರಣ ನಮಸ್ಕಾರ ನೋಡ್ರಿ ಅಪ್ಪ. ಕಿರಣ ಪಕ್ಕದಲ್ಲಿ ವಿಷ್ಣುವೇ ನೋಡ. ಈ ಪಾತಾಳ ಗಂಗೆ ಹಿನ್ನೆಲೆ ಏನಪ್ಪಾ ಅಂದ್ರೆ, ಅವಾಗ ದೇವಿ ರಾಕ್ಷಸನ ಸಂಹಾರ ಮಾಡಿ ಶಿವಗಂಗೆ ಬೆಟ್ಟಕ್ಕೆ ಬಂದಾಗ ದಾಹ ಆಯ್ತು ಅಂದ್ಬಿಟ್ಟು ತನ್ನ ತ್ರಿಶೂಲದಲ್ಲಿ ಬೆಟ್ಟನ ಚುಚ್ಚುತ್ತಾಳೆ. ಆಗ ತ್ರಿಶೂಲ 2 ಭಾಗ ಆಗಿ ಅಲ್ಲಿ ಗಂಗೆ ಉದ್ಭವ ಆಗ್ತಾಳೆ. ಆಗ ತನ್ನ ದಾಹವನ್ನು ತೀರಿಸ್ಕೊಂಡು ವಾಪಸ್ ಬರ್ತಾ ಗಂಗೆನೂ ಸಹ ದೇವಿ ಹಿಂದೆನೆ ಬರ್ತಾ ಇರ್ತಾರೆ. ಆಗ ದೇವಿ ಹೇಳ್ತಾರೆ, ನೀನ್ ನನ್ನಿಂದೆ ಬಂದ್ರೆ ಊರು ಹೊಡೆದೋಗುತ್ತೆ, ಅದಕ್ಕೆ ನೀನ್ ಇಲ್ಲೇ ಇರ್ಬೇಕು ಅಂದ್ಬಿಟ್ಟು ವೀರಭದ್ರ ಸ್ವಾಮಿನ ಇಲ್ಲಿ ರಕ್ಷಕನಾಗಿ ಕಾಯಕನಾಗಿ ಗಂಗೆಗೆ ನಿಲ್ಲಿಸ್ತಾರೆ. ಇದು ಅಲ್ಲಿನ ಇತಿಹಾಸ. ಹೀಗೆ ನಾವು ಒಂದು ಟ್ರಿಪ್ಗೆ ಅಂತ ಹೋದಾಗ ಅಲ್ಲಿನ ಹಿಸ್ಟ್ರಿನೂ ತಿಳ್ಕೊತೀವಿ, ಎಂಜಾಯ್ ಮಾಡ್ತೀವಿ, ಹಾಗೆ ವಿತ್ ಲಾಟ್ಸ್ ಆಫ್ ಮೆಮೊರೀಸ್ ಕ್ರಿಯೇಟ್ ಮಾಡಿಕೊಂಡು ವಾಪಸ್ ಬರ್ತೀವಿ. ಸೊ ಇನ್ನು ಪಾರ್ಟ್ 2 ರಲ್ಲಿ ಡಬಲ್ ಎಂಜಾಯ್ಮೆಂಟ್ ಇರುತ್ತೆ ಹಾಗೂ ಅಗತ್ಯ ಮುನಿಗಳ ಹಿಸ್ಟ್ರಿ ಇರುತ್ತೆ. ಸೊ ವೇಟ್ ಫಾರ್ ಪಾರ್ಟ್ 2. ಸ್ವರ್ಗಾನೆ ಕಾಣುತ್ತೈತೆ, ಊರಾಚೆ ಸ್ವರ್ಗಾನೆ ಕಾಣುತ್ತೈತೆ.